ಟರ್ನೋವರ್ ಇದೆ, ಅವನದೇ ಆದಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಎನ್ ಜಿ ಅವನು ಫುಡ್ ಸಪ್ಲೈ ಮಾಡ್ತಾನೆ. ಅವನು ರಸೀದಿ ನಂಬರ್ ಇದು ಏನು ಸೀರಿಯಲ್ ಇದರಲ್ಲಿ ಮೇನ್ ಪಾಯಿಂಟ್ 5ರಲ್ಲಿ ಏನಿದೆ ಅಂದರೆ 2940ರಿಂದ 2950 ತನಕ 10 ಬಿಲ್ ಒಂದೇ ಸಾರಿ ಹರಿತಾರೆ. ಹಾಗಂದ್ರೆ ಈ 2 ವರ್ಷನಾಗ ಅವ್ನು ಬಿಲ್ಲೇ ಹರಿದಿಲ್ಲೇನು, ಎಲ್ಲಿ ಏನು ಮಾಡಿಲ್ಲೇನು? ಹಾಗಂದ್ರೆ ಅವ್ನು ಚೆಕ್ ಮಾಡ್ರಿ. ಇನ್ನೊಂದು ಕಡೆಗೆ 3701ರಿಂದ 3704 ಕಡೆಗೆ ಅವಾಗ ಒಂದೇ ಬಿಲ್ ಹರಿತಾನೆ. ಅಂದ್ರೆ ತಿಂಗಳ 15 ತಿಂಗಳ ತನಕ ಅವ್ನು ಬರೀ ಬಿಲ್ಲೇ ಹರಿದಿಲ್ಲೇನು? ಹಾಗಾದ್ರೆ ಅವ್ನ ಅಕೌಂಟಿಗೆ ಯಾವಾಗ ಬಂದು ಜಮಾ ಅದು ಎನ್ ಜಿ ಒ ಅಂತೇಳಿ ಬೇರೆ ಬೇರೆ ಹಾಸ್ಪಿಟಲ್ದ ಬಿಲ್ ಕೊಟ್ಟಾಗ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ, ಕನಿಷ್ಠ ಯಾವುದರಲ್ಲಿ ಭ್ರಷ್ಟಾಚಾರ ಮಾಡಬೇಕು ಯಾವುದರಲ್ಲಿ ಮಾಡಬಾರ್ದು ಅನ್ನುವುದರಲ್ಲೂ ಕೂಡ ಯೋಚನೆ ಮಾಡಲಾರ್ದೆ ಭ್ರಷ್ಟಾಚಾರ ಮಾಡುವ ಮಟ್ಟಕ್ಕೆ ಬಂದಿದೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಂದರೆ ಅಲ್ಲಿ ಬರೋರು ಯಾರು? ಅಲ್ಲಿ ಯಾರು ಕೋಟ್ಯಾಧಿಪತಿಗಳು ಬರಲ್ಲ, ಶ್ರೀಮಂತರು ಬರಲ್ಲ, ಅನುಕೂಲಸ್ಥರು ಬರಲ್ಲ. ಅಲ್ಲಿ ಬರ್ತಕ್ಕಂಥದ್ದೇ ಕಡು ಬಡವರು, ಅನಾಥ ಪರಿಸ್ಥಿತಿಯಲ್ಲಿದ್ದು ತಮಗೆ ದುಡ್ಡು ಕೊಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಆಗಲಾರದಂಥವ್ರು ಮಾತ್ರ ಸರ್ಕಾರಿ ಆಸ್ಪತ್ರೆ ಬರ್ತಾರೆ. ಅಂಥವರಿಗೆ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಅವರು ಆಸ್ಪತ್ರೆಗೆ ಬಂದರೆ ಅವರಿಗೆ ಆಹಾರವನ್ನು ಏನು ನೀಡಬೇಕಲ್ಲ, ಆ ಆಹಾರವನ್ನು ನೀಡದೆ ಸುಮಾರು 77 ಲಕ್ಷ ರೂಪಾಯಿಯನ್ನು ಗುಳುವು ಮಾಡಿರುವುದು ಅಫ್ಜಲ್ಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 2024 ಜನವರಿಯಿಂದ 2025 ಮಾರ್ಚ್ವರೆಗೆ ಅಂದರೆ 15 ತಿಂಗಳದ ಸುಮಾರು 77 ಲಕ್ಷ ರೂಪಾಯಿಯನ್ನು ಗುಳುವು ಮಾಡಿರೋದು ಅಫ್ಜಲ್ಪುರ ಆಸ್ಪತ್ರೆಯಲ್ಲಿ. ಯಾವ ಥರ ಮಾಡಿದ್ರು? ಯಾವ ಥರನಾಗಿ ಅಂದರೆ, ಡಾಕ್ಟರ್ ಅಭಯ್ ಕುಮಾರ್ ಅಂತಕ್ಕಂಥ ಮೆಡಿಕಲ್ ಆಫೀಸರ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಬರ್ತಾರೆ. ಎಂದು ಬಂದು ಅವರು ಅಧಿಕಾರ ವಹಿಸ್ಕೋತಾರೆ ಅಂದರೆ 8/9/2025 ಅವರು ಅಧಿಕಾರವನ್ನು ವಹಿಸ್ಕೋತಾರೆ. ವಹಿಸ್ಕೊಂಡ ನಂತರ ಜನವರಿ 24ರಿಂದ ಮಾರ್ಚ್ 25ರವರೆಗೆ 15 ತಿಂಗಳ ಕಾಲ ಅವ್ರು ಏನು ಮಾಡ್ತಾರೆ, ಬಿಲ್ಲನ್ನು ಇವ್ರು ಮಾಡ್ತಾರೆ. ಎಲ್ಲಿ ತಪ್ಪು ಮಾಡಿರೋದು? ನಾವು ಏನು ಕೇಳ್ತಾ ಇರೋದು ಇವಾಗ ಅಂದರೆ, ನಾನು ಒಂದು ಕೋಷ್ಟಕದಲ್ಲಿ ವಿವರವಾಗಿ 15 ತಿಂಗಳ ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಬಿಲ್ಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಬಳಸ್ತಾ ಇರುತ್ತೆ. ಒಂದು ತಿಂಗಳಿಗೆ 4 ಲಕ್ಷ, 5 ಲಕ್ಷ, 6 ಲಕ್ಷ, 7 ಲಕ್ಷ ಈ ಥರನಾಗಿ. ಒಟ್ಟು 15 ತಿಂಗಳದ ಬಿಲ್ ಏನು ಹಾಕಿದಾರಲ್ಲ, ನಾವೇನು ಕೇಳ್ತಾ ಇರೋದಂದರೆ, ಈ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಒಂದು ಶಾರದಾ ಗ್ರಾಮೀಣ ಅಭಿವೃದ್ಧಿ ವಿವಿಧ ಉದ್ದೇಶ ಸಂಸ್ಥೆ, ಅದೊಂದು NGO, ಅವರಿಗೆ ಹಿಂದೆ ಟೆಂಡರ್ ಆಗಿರ್ತದೆ. ಹಿಂದೆ ಟೆಂಡರ್ ಆದಂಥ ಸಂದರ್ಭ ಟೆಂಡರ್ ಅವಧಿಯನ್ನು ಮುಗಿದಿರ್ತದೆ. ಮುಗಿದ ನಂತರ ಸರ್ಕಾರ ಒಂದು ಏನು ಮಾಡ್ತದೆ ಅಂದರೆ, ಯಾರು ಹಿಂದೆ ಟೆಂಡರನ್ನು ಆ ಟೆಂಡರ್ನ ಯಾವ ಥರ ಗೋಲ್ಮಾಲ್ ಇವ್ರು ಮಾಡಿರ್ತಾನೋ ಉದ್ದೇಶಪೂರ್ವಕ ಟೆಂಡರ್ ಆಗ್ಲಾರ್ದಂಗೆ ನೋಡ್ಕೊಂಬಿಡೋದು. ಅಂದರೆ ಅವನಿಗೆ ಕೊಡಬೇಕಾಗಿರ್ತದಲ್ಲ, ಆ ಟೆಂಡರನ್ನು ಮತ್ತೊಂದು ಆಗ್ಲಾರ್ದಂಗೆ ಒಂದು ವ್ಯವಸ್ಥಿತವಾದಂಥ ಜಾಲನ್ನು ಇಡೀ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಇದನ್ನು ನಡ್ಕೊಂಡು ಬರ್ತಾ ಇರೋದು. ಏನು ಗ್ರಾಮೀಣ ಅಭಿವೃದ್ಧಿ ವಿವಿಧ ಉದ್ದೇಶ ಸಂಸ್ಥೆ ಏನಿದೆಲ್ಲ ಕುಷ್ಟಗಿಯವರಿಗೆ, ಅವನಿಗೆ ಮುಂದುವರಿಸುವಂಥ ಕೆಲಸವನ್ನು ಮಾಡೋದು. ನಾವೇನು ಕೇಳ್ತಾ ಇರೋದಂದರೆ, ಆ NGOದವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೋಗಿಗಳು ಅಡ್ಮಿಟ್ ಆಗಿರ್ತಾರೆ, ಅಡ್ಮಿಟ್ ಆದವರಿಗೆ ಪಥ್ಯಾಹಾರ ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ವಿವರವಾದಂಥ ಮಾಹಿತಿ. ಬೆಳಗ್ಗೆ ಹಾಲು ಬ್ರೆಡ್ ಕೊಡಬೇಕು, ಮುಂಜಾನೆ ಅವರಿಗೆ ಊಟ ಕೊಡಬೇಕು, ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಟೀ ಕೊಡಬೇಕು, ರಾತ್ರಿ ಊಟ ಕೊಡಬೇಕು. 156 ರೂಪಾಯಿ ಒಂದು ಊಟಕ್ಕೆ ಆಗ್ತಕ್ಕಂಥ ಖರ್ಚು ಆಗ್ತಕ್ಕಂಥದ್ದು. ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಎಲ್ಲ ದಾಖಲಾತಿಗಳಲ್ಲಿ ನಾನು ಕೊಟ್ಟಿದ್ದೀನಿ. ಇದನ್ನು ಕೊಟ್ಟಿದ್ದಾರಲ್ಲ, ಹಾಗಾದರೆ ಆ ಕುಷ್ಟಗಿ ಅವನಿಗೆ ಶಾರದಾ NGOಕ್ಕೆ ಏನು ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ದನ್ನು ಅವನು ಎಲ್ಲಿ ಪಥ್ಯಾಹಾರವನ್ನು ತಯಾರು ಮಾಡ? ಅಫ್ಜಲ್ಪುರದಲ್ಲಿ ಎಲ್ಲಿ ಪಥ್ಯಾಹಾರ? ಏನು ಕುಷ್ಟಗಿದಿಂದ ತೊಗೊಂಬಂದು ಏನು ಇಲ್ಲೇ ಮಾಡಿದವು? ಇಲ್ಲೇ ಮಾಡಿದ್ದ ಅಂದರೆ ಅದಕ್ಕೊಂದು ಕಾನೂನಿದೆ. ಏನು ಮಾಡಬೇಕು? ಅವನು ಎಲ್ಲೋ ಒಂದು ಕಡೆಗೆ ಮಳಿಗೆ ತಗೋಬೇಕು, ಎಲ್ಲೋ ಒಂದು ಕಡೆಗೆ ರೂಮ್ನಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಸ್ಬೇಕು. ಮಾಡಬೇಕಾದ್ರೆ ಅವ್ನು ಪರ್ಮಿಷನ್ ತಗೋಬೇಕು.
ಕ್ಯಾಂಟೀನ್, ಒಂದು ಕ್ಯಾಂಟೀನ್ ಅಡಿಗೆ ತಯಾರು ಮಾಡಲಿಕ್ಕೆ ಒಂದು ಕ್ಯಾಂಟೀನ್ ಎಲ್ಲಿ ಮಾಡಿದಾನೆ ಅಫ್ಜಲ್ಪುರದಾಗ? ಹಾಸ್ಪಿಟ್ಲಾಗ ಅಂತ ಮಾಡಕ್ಕಂಥ ವ್ಯವಸ್ಥೆ ಎಲ್ಲಿ ಇಲ್ಲ. ಅದು ಬಿಟ್ಟು ಇಲ್ಲೆಲ್ಲ ಅಫ್ಜಲ್ಪುರ ಮಾಡಿದ್ದಂದ್ರೆ ಮಳಿಗೆಯ ಪರ್ಮಿಷನ್ ಅಂತ ಹೋಗ್ಬೇಕು ಪುರಸಭೆಯವರಿಂದ. ಇಲ್ಲ ಅಂದರೆ ಇನ್ನೊಂದೇನಂದ್ರೆ ಫುಡ್ ಸೇಫ್ಟಿದು ಒಂದು ಸರ್ಕಾರ FSSAI ಫುಡ್ ಸೇಫ್ಟಿದು ಅದೊಂದು ಪರ್ಮಿಷನ್ ತೊಗೊಳ್ಳೋದು ಯಾರು ಫುಡ್ ತಯಾರು ಮಾಡೋಂಗಿಲ್ಲ. ಅದು ಗೌರ್ಮೆಂಟ್ಗೆ ಸಪ್ಲೈ ಮಾಡ್ತಾ ಇರೋದು, ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಅವರು FSSAI ತಗೊಂಡಿಲ್ಲ. ಎಲ್ಲಿ ಮಳಿಗೆ ಹಿಡಿದಾರ ಅನ್ನೋದು ಗೊತ್ತಾಗ್ಬೇಕಲ್ಲ. ಎಲ್ಲಿ ಮಳಿಗೆನೂ ಹಿಡಿದಿಲ್ಲ, ಅವ್ರು ಕ್ಯಾಂಟೀನು ಮಾಡಿಲ್ಲ, ಮತ್ತು ಕೊಟ್ರೆ ಹೆಂಗೆ ಊಟ? ಆಯ್ತು, ಇವರು ಊಟ ಕೊಟ್ಟಿನ ಅಂತೇಳಿ ಬಿಲ್ ಏನು ಸಿದ್ಧಪಡಿಸ್ಯಾರಲ್ಲ, ಕೊಟ್ಟಿದ್ದನದಾದ್ರೆ ಅವತ್ತು ಯಾಕೆ ಬಿಲ್ಗಳನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿಲ್ಲ? ಇಲ್ಲಿ 2 ಇಯರ್ ಪ್ರಶ್ನೆ ಬರ್ತದೆ. 2004 ಜನವರಿ 1 2024 ಜನವರಿ 1ರಿಂದ 2025 ಮಾರ್ಚ್ವರೆಗೆ 15 ತಿಂಗಳು ಬಿಲ್ಲನ್ನು 2 ವರ್ಷ ಬಿಟ್ಟು ಬಿಲ್ಲನ್ನು ಸಬ್ಮಿಟ್ ಮಾಡ್ತಾರೆ. ಈ ಡಾಕ್ಟರ್ ಅಭಯ್ ಕುಮಾರ್ ಮಾಡಿರುವಂಥ ಎಂಥ ಕರಾಮತ್ತು ಅಫ್ಜಲ್ಪುರದಲ್ಲಂದ್ರೆ ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನಾವೇನು ಅವಾಗ ವಿನೋದ್ ಕುಮಾರ್ ಅಂತ ಹೇಳಿ ರಾಠೋಡ್ ಅಂತ ಹೇಳಿ ಅವತ್ತು ಯಾರಿದ್ರು ಡಾಕ್ಟರ್ ಇದ್ರೆ ಆಫೀಸರ್ ಇದ್ರು, ಮೆಡಿಕಲ್ ಆಫೀಸರ್ ಇದ್ರು. ಆ ವಿನೋದ್ ಕುಮಾರ್ದು ಬಿಲ್ ಮೇಲೆ ಎಲ್ಲೂ ಒಂದು ಕಡೆಗೆ ಸಹಿ ಇಲ್ಲ, ಬಿಲ್ ಸಬ್ಮಿಟ್ ಮಾಡತ್ರ ಅವ್ರಿಗೆ ಕೇಳಿಲ್ಲ. ಇವರು ಒಂದು ವೇಳೆ ಪಥ್ಯಾಹಾರವನ್ನ ಊಟವನ್ನ ಅಲ್ಲಿ ಕೊಟ್ಟಿದ್ರು, ಸರಬರಾಜು ಮಾಡಿದ್ರು ಆ NGO ಅಂದ್ರೆ ಅದೇ ತಿಂಗಳದಾಗ ಬಿಲ್ ಸಬ್ಮಿಟ್ ಮಾಡ್ಬೇಕಲ್ಲ. 15 ಬಿಲ್ಲುಗಳನ್ನ ಒಂದೇ ಸಾರ್ತಿಗೆ ಒಂದೇ ದಿನದ ರಸೀದಿ ಹೆಂಗೆ ಹಾಕ್ತಾರೆ? ಇಲ್ಲ ನಾನು ರಸೀದಿಯಲ್ಲಿ ತೋರಿಸಿದ್ದೀನಿ. ಹೆಂಗೆ ಹಾಕಿದಾರೆ ಅಂದ್ರೆ ಎಷ್ಟು ವ್ಯವಸ್ಥಿತ ಹಾಕಿದ್ದಾರೆ ಅವರಂದ್ರೆ 18/3/2026 ಸೇಮ್ ಡೇಟಿಗೆ ರಸೀದಿ ಹರಿದಿದ್ದಾರೆ. 18/3/2026ಕ್ಕೆ ಈ ಡಾಕ್ಟರ್ ಅಭಯ್ ಕುಮಾರ್ ಪಾಟೀಲ್ ಅವರು ಈ ರಸೀದಿಗಳ ಮೇಲೆ ಸಹಿ ಇರ್ತದೆ. ಯಾವ ತಿಂಗಳಲ್ಲಿ ಯಾರು ಡ್ಯೂಟಿ ಮಾಡ್ಲಿಕ್ಕಂತಾರ ಅವಾಗ ಅವರು ನೋಡಿರ್ತಾರ, ಹಾಕ್ಯಾನ ಹಾಕಿಲ್ಲ ಅಂತೇಳಿ ಸರ್ಟಿಫೈಡ್ ಮಾಡ್ಬೇಕಾದವ್ರು ಯಾರು, ಸೈನ್ ಮಾಡ್ಬೇಕಾದವ್ರು ಯಾರು? ಅವತ್ತಿದ್ದಂತ ಡಾಕ್ಟರು. ಈ ಬಿಲ್ ಅಭಯ್ ಕುಮಾರ್ ಏನು ಸಹಿ ಮಾಡಿದಾರಲ್ಲ, ಇದು ಫ್ರಾಡ್ ಮಾಡಿ